ಇತಿಹಾಸವನ್ನು ಸೃಷ್ಟಿಸಬೇಕು ಅಂದರೆ ಇತಿಹಾಸದ ಅರಿವಿರೋದು ಬಹಳ ಮುಖ್ಯ. ಎಲ್ರಿಗೂ ನಮಸ್ಕಾರ. ಈ ಚಾನಲಲ್ಲಿ ನಾವು ಪ್ರಜಾಕೀಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಮೊದಲನೇ ವಿಡಿಯೋಲ್ಲಿ ಸಾಮಾಜಿಕ ಜೀವನದಿಂದ ಭ್ರಷ್ಟಾಚಾರ ಆಚೆ ಹಾಕೋದೇ ಪ್ರಜಾಕೀಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಎರಡನೇ ವಿಡಿಯೋಲ್ಲಿ ಪ್ರಜಾಕೀಯದ ಗೆಲುವು ಅಂದರೆ ಏನು, ಉತ್ತಮ ಪ್ರಜಾಕೀಯ ಪಕ್ಷ ಗೆಲ್ಲೋದೇ ಪ್ರಜಾಕೀಯದ ಗೆಲುವ, ಅಥವಾ ಉಪೇಂದ್ರ ಅವ್ರ ಮುಖ್ಯಮಂತ್ರಿ ಆಗೋದಷ್ಟೇ ಪ್ರಜಾಕೀಯದ ಗೆಲುವ, ಇವೆಲ್ಲ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಈ ವಿಡಿಯೋಲ್ಲಿ ಸಾಮಾಜಿಕ ಜೀವನದಿಂದ ಭ್ರಷ್ಟಾಚಾರವನ್ನು ಆಚೆ ಹಾಕೋದು ಅಂದರೆ ಚುನಾವಣಾತ್ಮಕ ರಾಜಕಾರಣದ ವ್ಯವಸ್ಥೆಯಿಂದ ಭ್ರಷ್ಟಾಚಾರವನ್ನು ಆಚೆ ಹಾಕೋದಷ್ಟೇನಾ, ಅಥವಾ ಇದಕ್ಕಿಂತ ಮುಂದೆ ಏನಾದರೂ ಇದೆಯಾ ಅನ್ನೋದನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಉಪೇಂದ್ರ ಅವರು ಭಾಳಷ್ಟು ಸಂದರ್ಶನಗಳು ಮಾಡ್ತಿದ್ದಾರೆ. ಅದರಲ್ಲಿ ಅವ್ರಿಗೊಂದು ಕಂಪ್ಲೇಂಟ್ ಇದೆ. ಯಾರಾದರೂ ಬಂದು ಬದಲಾವಣೆಯ ಬಗ್ಗೆ ಮಾತಾಡಿದಾಗ ಜನ ಯಾವುದಾದ್ರೂ ಉದಾಹರಣೆ ಕೊಡ್ರಿ, ಯಾವುದಾದ್ರೂ ಮಾಡೆಲ್ ತೋರಿಸ್ರಿ, ಅವಾಗ ನಾವು ಒಪ್ಕೋತೀವಿ ಅಂತ ಕೇಳ್ತಾರೆ. ಒಬ್ಬರು ಮೊಬೈಲ್ ಫೋನ್ ಸೃಷ್ಟಿ ಮಾಡಿದವರು ಅವ್ರಿಗೂ ಈ ಥರ ಹೋಗಿ ಯಾರಾದರೂ ನಿಮ್ಮ ಮೊದಲು ಯಾವುದಾದ್ರೂ ಮಾಡೆಲ್ ತೋರಿಸ್ರಿ, ಈ ಥರ ಯಾವುದಾದ್ರೂ ಆಗಿತ್ತಾ, ಅಥವಾ ಯಾವುದಾದ್ರೂ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದರೆ ಮೊಬೈಲ್ ಫೋನು ಸೃಷ್ಟಿನೇ ಆಗ್ತಿರ್ಲಿಲ್ಲ. ನಿಜ, ಇದರಲ್ಲಿ ನಿಜ ಇದೆ, ಆದರೆ ಇದು ಅರ್ಧ ಸತ್ಯ. ಈ ವಿಚಾರವನ್ನು ನಾವು ಒಪ್ಕೊಂಡ್ರೆ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಇತಿಹಾಸ ಇತ್ಯಾದಿಗಳನ್ನ ನಾವು ಇದನ್ನು ಓದಲಿಕ್ಕೆ ಪ್ರಯೋಜನನೇ ಇಲ್ಲ ಅಂತ ಒಪ್ಕೊಂಡಂಗೆ ಆಯಿತು. ದಟ್ ಈಸ್ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು. ಇವ್ಯಾವನ್ನು ಓದಿದ್ರೆ ಏನೂ ಅರ್ಥ ಇಲ್ಲ, ಇದರಿಂದ ನಾವು ಹೊಸತನವನ್ನು ತರಕ್ಕೆ ಅಂತ ಆಯಿತು. ಅರೆ, ನನ್ನ ವಿಚಾರ ಏನಂದರೆ, ನಾವು ಜಾಸ್ತಿ ತಿಳ್ಕೊಂಡಷ್ಟು ನಾವು ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಏನಿಲ್ಲ, ಅದೇ ಬದಲಾವಣೆ ಅಂತ ಅದರಲ್ಲಿ ಏನೂ ಇಲ್ಲ. ಆದರೆ ಅದರ ಲೆಸನ್ಸಿಂದ ನಾವು ಯೋಚನೆ ಹೇಗೆ ಮಾಡ್ಬೋದು, ಇತಿಹಾಸದಲ್ಲಿ ಆದಂಥ ಮಿಸ್ಟೇಕ್ಸ್ನ ನಾವು ರಿಪೀಟ್ ಮಾಡದಿರೋ ಹಾಗೆ ಹೇಗೆ ನೋಡ್ಕೋಬೋದು ಅನ್ನೋ ಒಂದು ಐಡಿಯಾ ಕೊಡುತ್ತೆ ನಮಗೆ, ಅಲ್ವಾ? ಸೊ ಇದೇ ರೀತಿ ನಾವಿವತ್ತು ಇತಿಹಾಸಕ್ಕೆ ಹೋಗಿ ಅದರಿಂದ ತಗೊಳ್ಳೋ ಕೆಲವು ಲೆಸನ್ಸಿಂದ ನಮ್ಮ ಪ್ರಜಾಕೀಯ ವ್ಯವಸ್ಥೆಯನ್ನು ಹೇಗೆ ತರೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಾಗ ಸಾಮಾಜಿಕ ಜೀವನ ಅಥವಾ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಆಚೆ ಹೋಗಬೇಕು ಅಂದರೆ ಅದು ಬರೀ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಭ್ರಷ್ಟಾಚಾರ ಮಾಡಲಿಲ್ಲ ಅಂದರೆ ಅಷ್ಟೇ ಅಲ್ಲ. ಅದು ಒಂದು ಸರ್ಕಾರ ಅಥವಾ ಒಂದು ಗೌರ್ಮೆಂಟ್ ಅಂದರೆ ಅದರಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಇರ್ತಾರೆ, ಮತ್ತೊಂದು ಪರ್ಮನೆಂಟ್ ಬ್ಯೂರೋಕ್ರಸಿ ಇರುತ್ತೆ. ಹಂಗಂದರೆ ಸರ್ಕಾರಿ ಕರ್ಮಚಾರಿಗಳಿರ್ತಾರೆ, ಸರ್ಕಾರಿ ಆಫೀಸರ್ಸ್ ಇರ್ತಾರೆ, ಇವರೆಲ್ಲ ಸೇರಿ ಒಂದು ಸರ್ಕಾರ ಆಗತ್ತೆ. ಭ್ರಷ್ಟಾಚಾರ ಹೋಗ್ಬೇಕಂದ್ರೆ ಈ ವ್ಯವಸ್ಥೆಯಿಂದ ಭ್ರಷ್ಟಾಚಾರ ಹೋಗ್ಬೇಕೇ ಹೊರತು ಬರೀ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಭ್ರಷ್ಟಾಚಾರ ಮಾಡಲಿಲ್ಲ ಅಂದರೆ ಆಗಲ್ಲ. ಇವಾಗ ನಿಮ್ಮೆಲ್ಲ ಜೀವನದಲ್ಲಿ ನಾವೊಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಅಥವಾ ಒಂದು ಸರ್ಕಾರಿ ಕಚೇರಿಗೆ ಹೋಗ್ಬೋದು, ಲ್ಯಾಂಡ್ ರಿಜಿಸ್ಟ್ರೇಷನ್ಗಾಗಿರಲಿ, ಟ್ಯಾಕ್ಸ್ಗಾಗಿರಲಿ, ಇವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಾಗಿರ್ಬೋದು, ಅಥವಾ ನಮಗೇನಾದರೂ ಬೆನಿಫಿಟ್ಸ್ ಸರ್ಕಾರದಿಂದ ಬರಬೇಕು ಅಂದರೆ ಅದನ್ನು ಪಡಿಲಿಕ್ಕಾಗಿರ್ಬೋದು. ನಾವು ಇವರೆಲ್ಲರ ಜೊತೆನೂ ನಮ್ಮ ಜೀವನದಲ್ಲಿ ಚರ್ಚೆ ಅಂತೂ ನಡೆಸ್ತಾ ಇರ್ತೀವಿ. ನಮ್ಮ ಇಂಟರಾಕ್ಷನ್, ಅವರ ಒಂದು ಇಂಟರಾಕ್ಷನ್ ನಡೀತಾ ಇರುತ್ತೆ. ಸೊ ಈ ಸಿಸ್ಟಮ್ನಿಂದ ಭ್ರಷ್ಟಾಚಾರ ಹೇಗೆ ಆಚೆ ಹಾಕ್ಬೋದು ಅನ್ನೋದನ್ನು ನಾವು ಇವತ್ತು ಇತಿಹಾಸಕ್ಕೆ ಹೋಗಿ ಅಲ್ಲಿನ ಉದಾಹರಣೆಗಳಿಂದ ಚರ್ಚೆ ಮಾಡೋಣ. ಮೊದಲನೇದಾಗಿ ಭಾರತದಲ್ಲೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಜಾಮ್ ಟ್ರಿನಿಟಿ ಅಂತ ತರ್ತಾರೆ, ಮತ್ತು ಒಂದು DBT ಅಂತ ತರ್ತಾರೆ. ಜಾಮ್ ಟ್ರಿನಿಟಿ ಅಂದರೆ ಏನು? ಜನ್ಧನ್ ಆಧಾರ್ ಮೊಬೈಲ್. ಸೊ ನಿಮ್ಮ ಆಧಾರ್ ನಂಬರಿಂದ ನಿಮ್ಮ ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡಿ ಸರ್ಕಾರಿ ಯೋಜನೆಗಳೇನೇನಿದೆಯೋ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋದು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಥ್ರೂ ಜಾಮ್ ಟ್ರಿನಿಟಿ. ಇದು ಕಾನ್ಸೆಪ್ಟ್. ಮೊದಲಿನ ವ್ಯವಸ್ಥೆ ಏನಿತ್ತು, ಇವಾಗ ಒಂದು ಉದಾಹರಣೆಗೆ ಒಂದು ಯೋಜನೆ ಇದೆ. ಆ ಯೋಜನೆಯ ಅನುಸಾರವಾಗಿ 6,000 ರೂಪಾಯಿ ನಮ್ಮ ಕಿಸಾನ್ಗೆ ಅಥವಾ ನಮ್ಮ ಫಾರ್ಮರ್ಸ್ಗೆ ಅಥವಾ ಅನ್ನದಾತರಿಗೆ ಹೋಗಬೇಕು ಸೆಂಟ್ರಲ್ ಗೌರ್ಮೆಂಟಿಂದ ಅಂತ ಯೋಜನೆ. ಆ 6,000 ರೂಪಾಯಿ ಅವ್ರಿಗೆ ಹೋಗಬೇಕು ಅಂದರೆ ಮೊದಲು ಹೇಗೆ ಹೋಗ್ತಿತ್ತು? ಸೆಂಟ್ರಲ್ ಗೌರ್ಮೆಂಟ್ ಅವರು ಜಿಲ್ಲಾಡಳಿತಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ರು. ಜಿಲ್ಲಾಡಳಿತದ
ಕಚೇರಿಯಿಂದ ಹೋಗ್ಬಿಟ್ಟು ನಮ್ಮ ಅನ್ನದಾತರು ಅದನ್ನು ಈಸ್ಕೊತಿದ್ರು. ಹೊಸ ಸಿಸ್ಟಮಲ್ಲಿ ಹೇಗಿದೆ, ಇವಾಗ ಸರ್ಕಾರ ಡೈರೆಕ್ಟಾಗಿ 6,000 ರೂಪಾಯಿನ ಬ್ಯಾಂಕ್ ಅಕೌಂಟ್, ಯಾರ ಬೆನಿಫಿಷಿಯರಿ ಇದ್ದಾರೋ ಅವ್ರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಿ ಜಿಲ್ಲಾಡಳಿತದ ರೋಲ್ ಏನಿದೆ ಇದು ಮುಗ್ದೋಗುತ್ತೆ. ಇಲ್ಲೇನಾಗ್ತಿತ್ತು, ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಅವರು ಜಿಲ್ಲಾಡಳಿತಕ್ಕೆ ಕಳಿಸ್ತಿದ್ರು. ಜಿಲ್ಲಾಡಳಿತದವರು ಅದನ್ನ ಆ್ಯಕ್ಚುಲಿ ದುಡ್ಡು ಯಾರಿಗೆ ಹೋಗಬೇಕೋ ಅವ್ರಿಗೆ ಕೊಡ್ತಿರ್ಲಿಲ್ಲ, ಅಥವಾ ಅವ್ರಿಗೆ ನಮಗೆ ನೀವು 1,000 ರೂಪಾಯಿ ಕೊಡ್ರಿ 6,000ದಲ್ಲಿ ನಾವು ಇದರಲ್ಲಿ ಅವಾಗೇ ನಿಮಗೆ ದುಡ್ಡು ರಿಲೀಸ್ ಮಾಡ್ತೀವಿ, ಅಥವಾ ಈ ಪೇಪರ್ ತೊಗೊಂಬನ್ನಿ ಆ ಪೇಪರ್ ತೊಗೊಂಬನ್ನಿ ಅಂತ ಏನೇನೋ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಭ್ರಷ್ಟಾಚಾರಕ್ಕೆ ಸ್ಕೋಪ್ ಇತ್ತು. ಇದನ್ನು ನಾನು ಹಾಗೇ ಹೇಳ್ತಿಲ್ಲ. ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾದಲ್ಲಿ ಏನು ಫೈಂಡಿಂಗ್ಸ್ ಇದೆ ಅಂದರೆ, ಈ ಜಾಮ್ ಸ್ಕೀಮ್ ಮತ್ತು DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮಿಂದ 3.5 ಲಕ್ಷ ಕೋಟಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಆಗೋದ್ರಿಂದ ಉಳಿದಿದೆ. ಇದನ್ನು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಫೇಮಸ್ ಅಥವಾ ಇನ್ಫೇಮಸ್ ಸ್ಪೀಚಲ್ಲಿ ಹೇಳಿದರು. ನಾವು 1 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರೆ 90 ಪೈಸಾ ಭ್ರಷ್ಟಾಚಾರದಲ್ಲೇ ಹೊಟ್ಟೋಗುತ್ರಿ ಅಂತ ಹೇಳಿದರು ಅವರು. ಇದರ ಸೊಲ್ಯೂಷನ್ ಆಗಿ ಜಾಮ್ ಟ್ರಿನಿಟಿ ಮತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ತಂದಿದ್ದು. ಸೊ ನಾನು ಇದು ಹೇಳೋದಕ್ಕೆ ಅರ್ಥ ಏನು, ಟೆಕ್ನಾಲಜಿನ ಯೂಸ್ ಮಾಡಿ ಟ್ರಾನ್ಸ್ಪರೆನ್ಸಿ ಎಲ್ಲೆಲ್ಲಿ ತರ್ತಾರೋ ಅದು ಪ್ರಜಾಕೀಯದ ಗೆಲುವು. ಏನೇನು ಸಿಸ್ಟಮ್ನ ಜಾಸ್ತಿ ಟ್ರಾನ್ಸ್ಪರೆಂಟ್ ಮಾಡುತ್ತೋ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡುತ್ತೋ ಅದು ಪ್ರಜಾಕೀಯದ ಗೆಲುವು. ಸೊ ಎಲ್ಲೆಲ್ಲಿ ಪಾರದರ್ಶಕತೆ ತರಕ್ಕೆ ಟೆಕ್ನಾಲಜಿನ ಯೂಸ್ ಮಾಡೋ ವಿಷಯಗಳು ಚರ್ಚೆ ಆಗ್ತಾವೋ ಆ ವಿಷಯಗಳಿಗೆ ನಾವು ಸಪೋರ್ಟ್ ಕೊಟ್ಟರೆ ಅದು ಪ್ರಜಾಕೀಯಗೆ ಕೊಟ್ಟಂಥ ಸಪೋರ್ಟು. ನೋಡಿ, ನಾನು ಹಿಂದಿನ ವಿಡಿಯೋಲ್ಲಿ ಹೇಳ್ದಂಗೆ ಪ್ರಜಾಕೀಯ ವ್ಯವಸ್ಥೆ ಪೂರ್ಣವಾಗಿ ಬರೋಕ್ಕಿಂತ ಮುಂಚೆ ರಾಜಕೀಯ ವ್ಯವಸ್ಥೆ ಜೊತೆ ನಮ್ಮ ಚರ್ಚೆ ಇದೆಯಲ್ಲ, ಅದರಲ್ಲಿ ನಾವು ಪ್ರಜಾಕೀಯದ ವಿಚಾರಗಳನ್ನ ಗೆಲ್ಲಿಸ್ತಾ ಹೋಗಬೇಕು. ಇವತ್ತಿನ ರಾಜಕೀಯ ವ್ಯವಸ್ಥೆ ನಿಧಾನವಾಗಿ ಬದಲಾವಣೆ ಆಗಿ ಪ್ರಜಾಕೀಯ ವ್ಯವಸ್ಥೆ ಬರುತ್ತೆ. ಇದು ಒಂದು ಉದಾಹರಣೆ. ಬಹಳಷ್ಟು ಉದಾಹರಣೆಗಳಿದ್ದಾವೆ. ಮನ್ರೇಗಾ ಸ್ಕೀಮ್ ಅಂತ ಇತ್ತು ಮೊದಲು. ಆ ಸ್ಕೀಮಲ್ಲಿ ಏನು, ನಿರುದ್ಯೋಗಿಗಳು ಯಾರ್ಯಾರಿದ್ದಾರೋ ನಮ್ಮ ರೂರಲ್ ಏರಿಯಾಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಅನ್ಸ್ಕಿಲ್ಡ್ ವರ್ಕ್ ಅದನ್ನ ಅವರು ಕೆಲಸ ಮಾಡೋಕ್ಕೆ ಕೊಡ್ತಿದ್ರು. ಒಂದು ಬ್ರಿಡ್ಜ್ ಕಟ್ಟೋದಿರ್ಬೋದು, ಒಂದು ರೋಡ್ ಕಟ್ಟೋದಿರ್ಬೋದು, ಕನ್ಸ್ಟ್ರಕ್ಷನ್ನಲ್ಲಿ ಅಥವಾ ಇತ್ಯಾದಿ ಕೆಲಸಗಳಲ್ಲಿ ಅವ್ರಿಗೆ ವರ್ಕನ್ನು ಕೊಡ್ತಿದ್ರು ಅಥವಾ ಕೆಲಸವನ್ನು ಕೊಡ್ತಿದ್ರು. ಆ ದುಡ್ಡನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಹೋಗೋ ದುಡ್ಡನ್ನು ಈ ಕೆಲಸಕ್ಕೆ ಮತ್ತು ಇವರ ಸಂಬಳಗಳಿಗೆ ಮತ್ತು ಇವೆಲ್ಲ ಆಗೋದ್ರ ಬದಲು ಅಲ್ಲಿನ ಮಿಡಲ್ ಮ್ಯಾನ್ ಅಥವಾ ಮಧ್ಯಸ್ಥರೇ ದುಡ್ಡನ್ನು ಹೊಡೆದ್ಬಿಡ್ತಿದ್ರು. ಆ ದುಡ್ಡನ್ನು ನಾವು ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ, ಇವ್ರಿಗೆ ಇಷ್ಟು ಜನಕ್ಕೆ ಸಂಬಳ ಕೊಟ್ಟಿದ್ದೀವಿ, ಮತ್ತು ಅದರಿಂದ ಬ್ರಿಡ್ಜ್ ಕಟ್ಟಿದ್ದೀವಿ, ರೋಡ್ ಕಟ್ಟಿದ್ದೀವಿ ಅಂತೆಲ್ಲ ಹೇಳಿಬಿಟ್ಟು ಆ್ಯಕ್ಚುಲಿ ಅಲ್ಲಿ ಏನೂ ನಡೀತಿರ್ಲಿಲ್ಲ. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಜಿಯೋ ಟ್ಯಾಗಿಂಗ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿಕೊಂಡು ಒಂದು ಟೆಕ್ನಾಲಜಿ ತಂದರು. ಆ ಟೆಕ್ನಾಲಜಿಯಿಂದ ನಿಮ್ದು ಏನೇನು ಕೆಲಸಗಳು ನಡೆದಿದೆಯೋ ಅದರ ಫೋಟೋಸ್ ಬರಬೇಕು ಆಚೆ ಕಡೆ, ಮತ್ತು ಯಾರ್ಯಾರಿಗೆ ನೀವು ಕೆಲಸ ಕೊಟ್ಟಿದ್ದೀರೋ ಆನ್ ಅ ಡೈಲಿ ಬೇಸಿಸ್ ಅವರು ಕೆಲಸಕ್ಕೆ ಬಂದಾಗ ಅವರ ಫೋಟೋಗಳಲ್ಲಿ ಹಾಕಬೇಕಾಗತ್ತೆ. ಸೊ ಇದೇ ರೀತಿ ಎಫಿಷಿಯನ್ಸಿ ಆಫ್ ಗೌರ್ಮೆಂಟ್ ಜಾಸ್ತಿ ಆಗ್ತಾ ಹೋಯಿತು. ಇದು ಕಂಪ್ಲೀಟ್ಲಿ ಒಳ್ಳೆಯ ವ್ಯವಸ್ಥೆ ಅಲ್ಲ, ಅದರಲ್ಲೂ ಹಿಂದುಳಿತಗಳಿದ್ದಾವೆ. ಆದರೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪಾರದರ್ಶಕತೆ ತರೋದು ಒಂದು ಒಳ್ಳೆ ಕೆಲಸ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಮುಂದೆ ಹೋಗೋಣ. ಬದಲಾವಣೆ ಅಂದರೆ ಏನು ಅನ್ನೋದು ಒಂದು ಚಿಕ್ಕ ರಾಷ್ಟ್ರದಲ್ಲಿ ತೋರಿಸಿದವರು, ಅವರ ಉದಾಹರಣೆನೇ ಲೀ ಕ್ವಾನ್ ಯು. ಲೀ ಕ್ವಾನ್ ಯು ಅಂದರೆ ಅವರು ಸಿಂಗಪೂರಿನ ರಾಷ್ಟ್ರಪತಿಗಳಾಗಿದ್ದರು, ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್, ಸಾರಿ ನನಗದು ನೆನಪು ಬರ್ತಿಲ್ಲ. ಒಟ್ಟಲ್ಲಿ ಅವರು ಸಿಂಗಪೂರಿನ ಮುಖ್ಯಸ್ಥರಾಗಿದ್ದರು. ಅವರು ಭಾಳಷ್ಟು ಬದಲಾವಣೆಗಳನ್ನ ತಂದರು. ಯಾವ ಸಿಂಗಪೂರನ್ನು ಮಲೇಷ್ಯಾ ನಮ್ಮ ದೇಶಕ್ಕೆ ಬೇಡ, ಇವರಿದ್ದರೆ ನಾವು ಇನ್ನೂ ಹಿಂದುಳಿದಿರ್ತೀವಿ ಅಂದ್ಬಿಟ್ಟು ಅವರ ಸಿಂಗಪೂರಿಗರ ಆಸೆಯ ವಿರುದ್ಧ ಅವ್ರನ್ನ ಒಂದು ಸಪ್ರೇಟ್ ದೇಶವನ್ನಾಗಿ ಮಾಡಿಬಿಟ್ರು. ಆ ದೇಶವನ್ನು ಇವತ್ತು ಇಡೀ ಪ್ರಪಂಚ ತಿರುಗಿ ನೋಡೋ ರೀತಿ ಮಾಡಿದ್ರಂಥವರು ಲೀ ಕ್ವಾನ್ ಯು ಅವರು. ಆದರೆ ಅವರು ಪ್ರಜಾಪ್ರಭುತ್ವದ ದೊಡ್ಡ ಫ್ಯಾನ್ ಏನಾಗಿರಲಿಲ್ಲ, ಅಥವಾ ಅವರಿಗೆ ಭಾರತದ ಸಂವಿಧಾನದ ಬಗ್ಗೆ
ಭಾಳಷ್ಟು ಗೌರವ ಇರಲಿಲ್ಲ, ಅದನ್ನು ನಾನು ಒಪ್ಕೋತೀನಿ. ಇದನ್ನು ನಾವು ತಿಳ್ಕೊಂಡಿರಬೇಕು, ಯಾಕಂದರೆ ನಾವು ಅವ್ರು ಹೇಳಿದ್ದನ್ನೆಲ್ಲ ಹಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಆಗಲ್ಲ. ಆದರೆ ಒಂದು ಪಾಸಿಟಿವ್ ಬದಲಾವಣೆಯನ್ನು ಅವರ ದೇಶದಲ್ಲಿ ತಂದವರು ಲೀ ಕ್ವಾನ್ ಯು. ಅವರ ದೇಶವನ್ನು ಯಾರು ಅವತ್ತು ಸಿಂಗಪೂರ್ ಈಗಿತ್ತು ಅಂದರೆ ಯೋಚನೆನೂ ಮಾಡೋಕ್ಕಾಗ್ದಿರ, ರೆಕಗ್ನೈಸು ಮಾಡ್ದಿಲ್ದಿರೋಂಥ ಸ್ಥಿತಿಯಲ್ಲಿದ್ದನ್ನು ಸಿಂಗಪೂರನ್ನು ಇವತ್ತಿನ ಸಿಂಗಪೂರು ಯಾವುದು ಇಡೀ ಪ್ರಪಂಚ ತಿರುಗಿ ನೋಡುತ್ತೋ ಆ ರೀತಿ ಮಾಡಿದಂಥವ್ರು. ಸೊ ಅವ್ರು ಹೇಳಿದ್ದೇನು? ಅವ್ರು ಹೇಳಿದ್ದು ಸಾರ್ವಜನಿಕ ಕೆಲಸಗಳಲ್ಲಿ, ಹಂಗಂದರೆ ಸರ್ಕಾರಿ ನೌಕರಿಗಳಾಗಿರ್ಬೋದು ಅಥವಾ ಸರ್ಕಾರಿ ಕೆಲಸಗಳಾಗಿರ್ಬೋದು, ಇಲ್ಲಿ ಕೆಲಸ ಮಾಡೋರಿಗೆ ನಾವು ಸಂಬಳ ಬಹಳ ಚೆನ್ನಾಗಿ ಕೊಡೋಣ, ಆವಾಗ ಅವರಿಗೆ ಭ್ರಷ್ಟಾಚಾರ ಮಾಡಬೇಕು ಅನ್ನೋ ಮೋಟಿವೇಶನ್ನೇ ಇರಲ್ಲ. ಪ್ಲಸ್ ಯಾರು ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರು ಮಾತ್ರ ಈ ಕೆಲಸಗಳಿಗೆ ಅಪ್ಲೈ ಮಾಡ್ಕೊಂಡು ಬರ್ತಾರೆ ಅನ್ನೋ ಕಾನ್ಸೆಪ್ಟ್ ಅವ್ರದ್ದಾಗಿತ್ತು. ಇವಾಗ ನಾವು ಅದನ್ನು ಯಾವ ರೀತಿ ಯೋಚನೆ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಆದರೆ ಸರ್ಕಾರಿ ನೌಕರಿಗಳಿಗೆ ನೀವು ಸಂಬಳವನ್ನು ಬಹಳ ಒಳ್ಳೆಯ ಸಂಬಳ ಇಟ್ಟು ಅವರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಡೋದು ಬಹಳ ಉತ್ತಮ ಕೆಲಸ. ಅದು ಆವಾಗ ಭ್ರಷ್ಟಾಚಾರ ಮಾಡಬೇಕು ಅಂತ ಯೋಚನೆನೂ ಬರಲ್ವೇ? ಅವ್ರಿಗಾಗಲೇ ಒಳ್ಳೆ ಸಂಬಳ ಇದೆ, ಅವ್ರಿಗಾಗಲೇ ಒಳ್ಳೆ ಫೆಸಿಲಿಟೀಸ್ ಇದ್ದಾವೆ, ಅವ್ರು ಇದನ್ನೆಲ್ಲ ಇಟ್ಕೊಂಡು ಭ್ರಷ್ಟಾಚಾರನೂ ಮಾಡ್ತೀವಿ ಅಂತ ಏನಕ್ಕೆ ಅನ್ಕೋತಾರೆ? ಅಫ್ಕೋರ್ಸ್ ಇದು ಬರೀ ಒಂದನ್ನು ಮಾಡಿದ್ರೆ ಆಗಲ್ಲ, ಇದ್ರ ಜೊತೆ ನಾವು ಕಾಂಬಿನೇಷನ್ ಆಫ್ ಥಿಂಗ್ಸ್ ಮಾಡಬೇಕಾಗತ್ತೆ. ಆದರೆ ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಅವ್ರು ಮಾಡಿದ್ದು. ಇದು ಅವರ ದೇಶದಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತು. ಮತ್ತು ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಭ್ರಷ್ಟಾಚಾರ ಕಡಿಮೆ ಇರೋ ಕೆಲವು ರಾಷ್ಟ್ರಗಳಲ್ಲಿ ಸಿಂಗಪೂರು ಒಂದಾಗಿದೆ. ಸೊ ಇದನ್ನು ನಾವು ಯೋಚನೆ ಮಾಡ್ಬೋದು ಅಲ್ವಾ? ಅಂದರೆ ಮೂರನೇದು, ಇದು ಕಂಟೆಂಪ್ರರಿ ಅಥವಾ ಇವತ್ತಿನ ಸತ್ಯ. ನಾವು ಸರ್ಕಾರಿ ನೌಕರಿಗಳಿಗೆ ಅಥವಾ ಸರ್ಕಾರಿ ಕೆಲಸಗಳಿಗೆ ಭರ್ತಿ ಯಾವುದು ನಡೆಯುತ್ತೋ ಅದರಲ್ಲಿ ಭ್ರಷ್ಟಾಚಾರವನ್ನು ತಲೆ ಮೀರಿ ಹೋಗ್ಬಿಟ್ಟಿದೆ. ಒಬ್ಬರು ಸ್ಟೇಟ್ ಸಿವಿಲ್ ಸರ್ವಿಸ್ ಆಫೀಸರ್ ಆಗಬೇಕಂದ್ರೆ 20 ಲಕ್ಷ ಕೇಳಿದ್ರು, 30 ಲಕ್ಷ ಕೇಳಿದ್ರು. ಇವೆಲ್ಲ ನಾವು ನಂಬರ್ಸ್ ಬಹಳ ಕೇಳಿದ್ದೀವಿ. ಆ ದುಡ್ಡಿಲ್ದಿರ ಈ ಸರ್ಕಾರಿ ಭರ್ತಿಗಳಾದರೆ ಮತ್ತು ಟ್ರಾನ್ಸ್ಪರೆಂಟ್ ಅಥವಾ ಪಾರದರ್ಶಕವಾಗಾದರೆ ತಿರ್ಗಾ ಅಲ್ಲಿ ಯೋಗ್ಯರು ಬರ್ತಾರೆ, ದುಡ್ಡು ಕೊಟ್ಟಿಲ್ದಿರೋರು ಬರ್ತಾರೆ. ಸೊ ಅಲ್ಲಿ ಭ್ರಷ್ಟಾಚಾರ ನಡೆಯೋ ಸಂಭಾವನೆ ಬಹಳ ಕಡಿಮೆ ಇರುತ್ತೆ, ಭ್ರಷ್ಟಾಚಾರ ನಡೀದಿರೋ ಸಂಭಾವನೆ ಬಹಳ ಕಡಿಮೆ ಇರುತ್ತೆ. ಮತ್ತು ಇದು ಬರೀ ಡೈರೆಕ್ಟಾಗಿ ನಡೆಯೋ ಸಂಗತಿ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ UPSC ಪರೀಕ್ಷೆ ಇದೆ. UPSC ಪರೀಕ್ಷೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೇಶದಲ್ಲಿ ಬಹಳ ಕಠಿಣವಾದ ಪರೀಕ್ಷೆ. ಅದು ಯಾಕೆ? 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ, 1000 ಪೋಸ್ಟ್ ಇರುತ್ತೆ, 0.1% ಹತ್ತತ್ರ ಜನ ಸೆಲೆಕ್ಟ್ ಆಗ್ತಾರೆ. ಇದು ನಿಜ, ಇದಾಗಿರಬಾರ್ದು. ಆ್ಯಕ್ಚುಲಿ ನಾವು ಇನ್ನು ಆಸ್ಪಿರೇಷನಲ್ ಇಂಡಿಯಾನ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲರೂ ನಾವು ಸರ್ಕಾರಿ ನೌಕರಿನೇ ಬೇಕು ಅನ್ನೋ ಯೋಚನೆ ಮಾಡದಿರೋದು ಒಳ್ಳೆಯದು. ಆದರೆ ಇದು ಇವಾಗಿರೋ ಸತ್ಯ. UPSC ಮಾಡಾದ್ಮೇಲೆ ಸಿಗೋ ಪ್ರಯತ್ನ ಅಥವಾ ಆಪರ್ಚುನಿಟೀಸ್ ಬಹಳ ಮೇಲಿದೆ, ಒಳ್ಳೆ ಕೆಲಸ ಅದು. ಅದು ಮಾಡಬೇಕಂತ ಇರೋರು ಬಹಳಷ್ಟು ಒಳ್ಳೆ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂದ್ಕೊಂಡವ್ರೆ ಅದನ್ನು ಮಾಡಬೇಕಂತ ಇದ್ದಾರೆ. ಅದನ್ನೆಲ್ಲ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೂ ಅಪಾರ್ಟ್ ಫ್ರಮ್ ದ ಪಾಯಿಂಟಿಗೆ ಬರೋಣ ವಾಪಸ್ಸು. ಈ ಪರೀಕ್ಷೆ ಇದೆಯಲ್ಲ, ಈ ಪರೀಕ್ಷೆಯನ್ನು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇಲ್ಲ ಅಂದರೆ ಪಾಸ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ನೀವು ಬಹಳಷ್ಟು ಒಳ್ಳೆ ಎಜುಕೇಷನ್ ನಿಮ್ದು ಆಗಿಲ್ಲ ಅಂದರೆ, ನೀವು ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಹೋಗಿಲ್ಲ ಅಂದರೆ ನಿಮ್ಗೆ ಅದನ್ನು ಮಾಡೋದು ಬಹಳ ಕಷ್ಟ, ಕೋಚಿಂಗ್ ಇಲ್ದಿರ. ಸೊ ಇಲ್ಲೂ ನೀವು ಸಿಸ್ಟಮಲ್ಲಿ ಡೈರೆಕ್ಟಾಗಿ ಇಲ್ಲಿ ಭ್ರಷ್ಟಾಚಾರ ಮಾಡಿಬಿಟ್ಟು ಯಾರೋ ಸಿಸ್ಟಮಿಗೆ ಬಂದರು ಅನ್ನೋದಲ್ಲ. ಯಾರೋ ಈ ಸಿಸ್ಟಮಿಗೆ ಬರಬೇಕು ಅಂದರೆ ನಾವು ಲಕ್ಷಾಂತರ ರೂಪಾಯಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗೆ ಖರ್ಚು ಮಾಡಬೇಕು. ಮತ್ತು ನಾವು ಮೊದಲೇ ಒಳ್ಳೊಳ್ಳೆ ಶಾಲೆಗಳಲ್ಲಿ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಓದಿದರೆ ಮಾತ್ರ ನಾವು ಇದಾಗಕ್ಕಾಗಬಹುದು ಅನ್ನೋ ಎಂಟ್ರಿ ಬ್ಯಾರಿಯರ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ. ಸೊ ಅಗೇನ್ ನೀವು ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಬರಲಿಕ್ಕೆ ನೀವು ಇಷ್ಟು ದುಡ್ಡು ಖರ್ಚು ಮಾಡಬೇಕು ಅನ್ನೋ ಒಂದು ದಾರಿ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ ನಿಮಗೆ ಗೊತ್ತಾಗದಿರೋ ಹಾಗೆ. ಇದನ್ನು ಡೆಮೋಕ್ರಟೈಸ್ ಮಾಡಬೇಕು. ಈ ರೇಷಿಯೋ ಸಿಮಿಲರ್ ಇರುತ್ತೆ, ಎಕ್ಸಾಮ್ ಆದರೂ ಟಫ್ ಇರುತ್ತೆ. ಆದರೆ ಕೋಚಿಂಗ್ ವ್ಯವಸ್ಥೆಗಳ ಇಲ್ದಿರ ಸ್ವಂತವಾಗಿ ಒಬ್ಬರು ವಿದ್ಯಾರ್ಥಿ ಚೆನ್ನಾಗಿ ಓದಿ ಇದನ್ನು ಕ್ಲಿಯರ್ ಮಾಡ್ತೀನಿ
ಅಂತ ಮಾಡೋವ್ರಿಗೂ ಒಂದು ದಾರಿ ಇರಬೇಕಲ್ಲಿ ಬರೋಕ್ಕೆ. ಇದನ್ನು ಇಂಡೈರೆಕ್ಟಾಗಿ ನಾವು ದುಡ್ಡು ಖರ್ಚು ಮಾಡಿದ್ದೀವಿ ಇಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗೆ ಅಥವಾ ಒಳ್ಳೆ ಕಾಲೇಜ್ಗೆ ಹೋಗ್ಲಿಕ್ಕೆ ಡೊನೇಷನ್ ಕೊಟ್ಟು ಹೋಗಿದ್ದೀವಿ. ಸೊ ಇದಕ್ಕೇನೆ ನಾವು ಆ ಪೋಸ್ಟ್ಗೆ ಹೋದ್ಮೇಲೆ ಅಥವಾ ಆ ಪದವಿಗೆ ಹೋದ್ಮೇಲೆ ನಾವು ಭ್ರಷ್ಟಾಚಾರ ಮಾಡಿ ದುಡ್ಡನ್ನೆಲ್ಲ ವಾಪಸ್ ತಗೋಬೇಕು ಅನ್ನೋ ಥಾಟ್ ಬರೋದು ಸಹಜ ಅಲ್ವಾ. ಮತ್ತು ಇವತ್ತಿನ ವಿಡಿಯೋಗೆ ಲಾಸ್ಟ್ ಪಾಯಿಂಟ್, ನಾವು ಟೆಕ್ನಾಲಜಿ ಬಗ್ಗೆ ಮಾತಾಡಿದಾಗ ನಾನು ಒಂದು ಪಾಯಿಂಟ್ ಅಥವಾ ಒಂದು ಉದಾಹರಣೆನ ಮರೆತುಬಿಟ್ಟೆ. ಇವಾಗ UPSC ಬಗ್ಗೆ ಮಾತಾಡಿದ್ನಲ್ಲ, UPSCಯಲ್ಲಿ ನೀವು UPSC ಎಕ್ಸಾಮ್ನ ಕ್ಲಿಯರ್ ಮಾಡಿ ನಿಮ್ಗೊಂದು ರ್ಯಾಂಕ್ ಬಂತು ಅಂದ್ಕೊಳ್ಳಿ. IRS ಅಥವಾ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಅನ್ನೋ ಒಂದು ಭಾಗ ಇದೆ. ಬಹಳ ಬಹಳ ಪ್ರೆಸ್ಟೀಜಿಯಸ್ ಪೋಸ್ಟ್. ಸೊ ಆ ಪೋಸ್ಟಿನಲ್ಲಿ UPSC ಕ್ಲಿಯರ್ ಮಾಡಿ ಬಹಳ ಜನ ಹೋಗ್ತಾರೆ. ಇವಾಗ ಏನಾಯಿತು, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಅಂದರೆ ಅವ್ರ ಕೆಲಸ ಏನಿರ್ತಿತ್ತು, ಕಂಪ್ನಿಗಳಾಗಿರ್ಬೋದು ಅಥವಾ ಇಂಡಿವಿಜುವಲ್ಸ್ ಆಗಿರ್ಬೋದು, ನಾನು ನೀವು ನಾವೆಲ್ಲ ಆಗಿರ್ಬೋದು, ನಮ್ಮ ಟ್ಯಾಕ್ಸನ್ನು ಅವ್ರು ಅಸೆಸ್ ಮಾಡಿಕೊಂಡು ಕರೆಕ್ಟಾಗಿ ಕಲೆಕ್ಟ್ ಮಾಡೋದು, ಸರ್ಕಾರದ ಖಜಾನೆ ಒಳಗೆ ದುಡ್ಡನ್ನು ತೊಗೊಂಬರೋದು ಟ್ಯಾಕ್ಸಿನ ಮೂಲಕ ಅವರ ಕೆಲಸ. ಇವಾಗ ಫೇಸ್ಲೆಸ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಗೌರ್ಮೆಂಟ್ ಅವರು ಕೆಲವು ವರ್ಷಗಳ ಹಿಂದೆ ತಂದರು. ಫೇಸ್ಲೆಸ್ ಅಸೆಸ್ಮೆಂಟ್ ಸ್ಕೀಮ್ ಅಂದರೆ ಏನು ಹಂಗಂದರೆ, ಒಬ್ಬರು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹತ್ರ ಒಂದು ಫೈಲ್ ಹೋಗುತ್ತೆ. ಆ ಫೈಲಲ್ಲಿ ಯಾರ ಹೆಸರು ಇರಲ್ಲ, ಅವರ ಐಡೆಂಟಿಟಿ ಡೀಟೇಲ್ಸು ಇರಲ್ಲ, ಅವ್ರದ್ದು ಫೈನಾನ್ಷಿಯಲ್ ಡೀಟೇಲ್ಸ್ ಇರುತ್ತೆ. ಅವ್ರದ್ದು ಇಷ್ಟು ಆದಾಯ ಇದೆ, ಅವ್ರು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ, ಇತ್ಯಾದಿ ಇತ್ಯಾದಿ. ಅದನ್ನು ನೋಡಿಕೊಂಡು ಅವರು ಇಷ್ಟು ಟ್ಯಾಕ್ಸ್ ಬಾಕಿ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಥವಾ ಎಲ್ಲ ಕಟ್ಟಿದಾರಾ ಕಟ್ಟಿಲ್ವಾ ಇದನ್ನೆಲ್ಲ ನೋಡೋ ಕೆಲಸ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಅವ್ರದ್ದು. ಮತ್ತು ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡಬೇಕು. ಮೊದಲೇನಾಗ್ತಿತ್ತು ಅಂದರೆ, ಯಾವುದಾದ್ರೂ ಕಂಪನಿ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ, ಇವ್ರು ಇಷ್ಟು ಟ್ಯಾಕ್ಸ್ ಕಟ್ಟಿಲ್ವಲ್ಲ, ಫಾರ್ ಎಕ್ಸಾಂಪಲ್ 20 ಲಕ್ಷ ಯಾರೋ ಟ್ಯಾಕ್ಸ್ ಕಟ್ಟಿಲ್ಲ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ದು 20 ಲಕ್ಷ ಟ್ಯಾಕ್ಸ್ ಡ್ಯೂ ಇದೆ, ನೀವು ನನಗೊಂದು 2 ಲಕ್ಷ ಕೊಡಿ, ನಾನು ಮಿಕ್ಕಿದ ಟ್ಯಾಕ್ಸ್ನ ನಾನು ಅರೇಂಜ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡೋರು. ಫೇಸ್ಲೆಸ್ ಅಸೆಸ್ಮೆಂಟ್ ಸ್ಕೀಮ್ ಬಂದಾಗಿಂದ ಆ ವ್ಯಕ್ತಿ ಯಾರು ಅನ್ನೋ ಡೀಟೇಲ್ ಆ ಫೈಲಲ್ಲಿ ಇರೋದಿಲ್ಲ, ಅವ್ರಿಗೆ ಅದು ಬರೀ ಡೇಟಾ ಆಗಿ ಹೋಗುತ್ತೆ. ಸೊ ಇದರಿಂದ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಕಡಿಮೆ ಇರುತ್ತೆ ಅಲ್ವಾ. ಇದಾದಮೇಲೆ ಏನಾಯಿತು ಗೊತ್ತಾ, ನಮ್ಮ ಸಮಾಜದ ಕಪ್ಪು ಸತ್ಯ, ಈ ಫೇಸ್ಲೆಸ್ ಅಸೆಸ್ಮೆಂಟ್ ಸ್ಕೀಮ್ ಬಂದಮೇಲೆ UPSCಗೆ ಅಪ್ಲೈ ಮಾಡಿರ್ತಾರಲ್ಲ ಕ್ಯಾಂಡಿಡೇಟ್ಸ್, ಅದರಲ್ಲಿ DAF ಅಂತ ಒಂದು ಬರುತ್ತೆ, ಅಥವಾ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಆ DAFಲ್ಲಿ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಯಾರು ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ, ಅದರಲ್ಲಿ ಅಪ್ಲೈ ಮಾಡಿದವ್ರು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸಿನ ಹುದ್ದೆಗೆ ಅಪ್ಲೈ ಮಾಡುವಂಥ ಜನನೇ ಕಡಿಮೆ ಆಗೋದ್ರು. ನೋಡಿ, ಯೋಚನೆ ಮಾಡಿ. ಅಂದರೆ ಭ್ರಷ್ಟಾಚಾರನೇ ಮಾಡಬೇಕು ಅಂತ ಎಷ್ಟು ಜನ ಅಪ್ಲೈ ಮಾಡ್ತಿದ್ರು ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಅಲ್ವಾ. ಸೊ ಇದು ನಮ್ಮ ಸಮಾಜದ ಸತ್ಯ. ಅದೇ ಕೊನೆಗೆ ನಾನು ಏನು ಹೇಳೋದು ಅಂದರೆ, ಒಂದು ಪ್ರಜಾಕೀಯ ವ್ಯವಸ್ಥೆ ಬರಬೇಕಂದ್ರೆ ನಾಗರಿಕರಾಗಿ ನಾವು ಬದಲಾಗಬೇಕು, ನಾವು ಹಲವಾರು ವಿಚಾರಗಳನ್ನ ತಿಳ್ಕೋಬೇಕು. ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಏನೇನು ನಡೀತಿದೆಯೋ ಅದನ್ನೆಲ್ಲ ತಿಳ್ಕೊಂಡು ಅದನ್ನು ನಾವು ಹೇಗೆ ಕರೆಕ್ಟ್ ಮಾಡೋದು ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಾವು ಇವಾಗಿನ ವ್ಯವಸ್ಥೆಯ ಜೊತೆ ಹೇಗೆ ಎಂಗೇಜ್ ಮಾಡೋದು, ಇದನ್ನು ಹೇಗೆ ಬೆಟರ್ ಮಾಡ್ತಾ ಹೋಗೋದು. ಈಗಿನ ವ್ಯವಸ್ಥೆಯಲ್ಲಿ ಪ್ರಜಾಕೀಯದ ವಿಚಾರಗಳು ಬಂದಾಗ ನಾವು ಅದನ್ನು ಪ್ರೋತ್ಸಾಹಿಸಬೇಕು. ಇದೆಲ್ಲ ಮಾಡಿದ್ಮೇಲೆ ಮುಂದಿನ ದಿನ ಒಂದು ಪೂರ್ಣವಾಗಿ ಪ್ರಜಾಕೀಯ ವ್ಯವಸ್ಥೆ ಬರಬೇಕು. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.